ಬಟ್ ಇಲ್ಲೇನೋ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಹಾ, ಇವಾಗ ಏನ್ ಮಾಡ್ತಾ ಇದೀವಿ? Just put this mixture in the ಸರಿ, ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನಾವು ಕಡಿಗೆ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಈ ಒಗ್ಗರಣೆಯಲ್ಲಿ ಹಾಕ್ಬೇಕು. ಸೂಪರ್. ಇದಿವಾಗ ಚೆನ್ನಾಗಿ ಬೇಯಬೇಕು. ಅಂಡ್ ಇಟ್ ಶುಡ್ ಬಿಕಮ್ ಹಾಫ್ ದಿ ಕನ್ಸಿಸ್ಟೆನ್ಸಿ, ಅಂದ್ರೆ ಒಂಥರ ಥಿಕ್ ಆಗ್ಬೇಕು ಅಲ್ವಾ? Yeah, now let it cook. Let it boil first and then we'll simmer it and let it cook. Then we can make the pakoras. ಓಕೆ, ಸೊ ಇವಾಗ ಪಕೋಡಾಗೂ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ. ಮನೇಲಿ ನೀವು ಮೊದ್ಲು ಮಾಡಿರ್ತೀರಾ ಈರುಳ್ಳಿ ಪಕೋಡ. ಸೊ ಅದೇ ಕಡಲೆ ಹಿಟ್ಟು, ಈರುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತಾ ಇದೀವಿ. ಬಟ್ ದಿಸ್ ಇಸ್ ದ ನಾರ್ತ್ ಇಂಡಿಯನ್ ಸ್ಟೈಲ್. ಗರಂ ಮಸಾಲ, ಅರ್ಶಿನದ ಪುಡಿ, ಆಮೇಲೆ ಅಚ್ಕಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದನ್ನ ನೀನ್ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ, ಹೇಳು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. Oh yeah. ಶ್ರುತಿ, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ನಮ್ಮ ಅಣ್ಣ ಇವಾಗ ಬರ್ತಾ ಹಸಿ ಮೆಣಸಿನ್ಕಾಯಿ. ಓಕೆ, ಫೋನ್ ಅಲ್ಲೇ ಹೇಳ್ಬಿಟ್ಟಿದಾರೆ ಅವಳಿಗೆ ಕನ್ನಡದಲ್ಲಿ ಮಾತಾಡ್ಬೇಕು ನೀನ್ ಅಲ್ಟಿ. ಆಮೇಲೆ ಅಫ್ಕೋರ್ಸ್ ಕಡಲೆ ಹಿಟ್ಟು, ರುಚಿಗೆ ಉಪ್ಪು. And slowly put little water. ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೋದಲ್ಲ? ಕರೆಕ್ಟ್. ನೋಡ್ಕೊಂಡ್ ಮಾಡಿ ನೀವು. ಈರುಳ್ಳಿ ಎಷ್ಟಿದ್ಯೋ ಅದಕ್ಕೆ ತಕ್ಕಂತೆ ಕಡಲೆ ಹಿಟ್ಟು ಅಂಡ್ ಅದಕ್ಕೆ ತಕ್ಕಂತೆ ಮಸಾಲೆಗಳು. ನೀರ್ ಹಾಕ್ಲಾ? ನೋಡು. My God. ನೀರ್ ಜಾಸ್ತಿ ಆಯಿತು. ಶುಭಾ. ನೋಡಿ, ಗೊತ್ತಾಗ್ತದೆ ಇವ್ರಿಬ್ರು ಕ್ಯಾಟ್ ಅಂಡ್ ಮೌಸ್ ಹೆಂಗಿದ್ದಾರೆ ಅಂತ. ಇನ್ನು ಮತ್ತೆ ಇಲ್ಲಿ ಕಡಿಮೆ ಅವಳು ಶುಭಾ ಅಂತ ಹೇಳಿದ್ಲು ಅಷ್ಟೇ. ಅಲ್ಲಿ ವಾಟ್ ಇಸ್ ದಿಸ್ ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಯು ಡೋಂಟ್ ನೋ ಹೌ ಟು ಡೂ. ಬೆಕ್ಕು ಮತ್ತೆ ಇಲಿ ಜೋಡಿ ಇದು. ಸರಿ, ಒಂದ್ ಕೆಲಸ ಮಾಡೋಣ, ಇನ್ನು ಸ್ವಲ್ಪ ಹಾಕ್ಬಿಡಿ, ಎಷ್ಟು ಬೇಕು. ಕ್ವಿಕ್ ಫಿಕ್ಸ್ ಅದಕ್ಕೆ ಇರೋದು. ನೀರ್ ಜಾಸ್ತಿ ಆದ್ರೆ ಜಾಸ್ತಿ ಕಡ್ಲೆ ಹಿಟ್ಟು ಹಾಕೊಳ್ಳಿ, ಸಿಂಪಲ್. ಈಗೀಗಂತೂ ನಮ್ ಶುಭ ಅಡ್ಗೆ ಮಾಡಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಅಡ್ಗೆ ಅಂದಿದ ತಕ್ಷಣ ಮನೆಯಿಂದ ಎಸ್ಕೇಪ್ ಆಗೋಗ್ತಾರೆ. ಬಟ್ ಚಿಕ್ಕ ವಯಸ್ಸಲ್ಲಿ ಮನೆ ಊಟ ತುಂಬಾ ಬೋರ್ ಆದಾಗ ಲಂಚ್ ಬಾಕ್ಸ್ ಅಲ್ಲಿ ಅಯ್ಯೋ ಇದೇನಾ ಅಂತ ಅನ್ಕೊಂಡಾಗ ಬೇರೆಯವ್ರ ಮನೆ ಪುಳಿಯೋಗ್ರೆ ಎಲ್ಲ ಕಿತ್ಕೊಂಡ್ ತಿಂತಿದ್ರಂತೆ. ಆಕ್ಚುಲಿ ನಮ್ಮ ಮನೇಲಿ ಯಾವಾಗ್ಲೂ ಏನ್ ಹೇಳ್ತಾರೆ, ನಾವು ಬಾಯ್ಲ್ ರೈಸ್ ಮಾಡೋದು, ಕುಚ್ಚಲಕ್ಕಿ ಅಂತಾರಲ್ಲ ಅದಕ್ಕೆ. ಸೊ ಅದನ್ನ ನಾವು ಜಾಸ್ತಿ ತಿನ್ನೋದು. ಆಮೇಲೆ ಗಂಜಿ ಮೀನು, ಗಂಜಿ ಚಟ್ನಿ, ಈ ತುಂಬಾ ಟಿಪಿಕಲ್ ಟ್ರೆಡಿಷನಲ್ ಮಂಗಳೂರು ಫುಡ್ ನಮ್ಮ ಮನೆದು. ಓಕೆ, ಈ ಚಿತ್ರಾನ್ನ ಪುಳಿಯೋಗ್ರೆ ಎಲ್ಲ ನನಗೆ ಆಕ್ಚುಲಿ ಇಂಟ್ರೊಡಕ್ಷನ್ ಆಗಿದ್ದೆ ಸ್ಕೂಲಲ್ಲಿ. ಈ ಬೇರೆಯವ್ರ ಟಿಫಿನ್ ಬಾಕ್ಸ್ ಅಲ್ಲಿ ಈ ಪುಳಿಯೋಗ್ರೆ, ಚಿತ್ರಾನ್ನ, ವಾಂಗಿ ಬಾತು ಅದು ಇದೆಲ್ಲ ನೋಡ್ತಾ ಇದ್ನಲ್ಲ. ನಾನ್ ಫಸ್ಟ್ ಬಂದ ತಕ್ಷಣ ಯಾರ್ ಟಿಫಿನ್ ಅಲ್ಲಿ ಪುಳಿಯೋಗ್ರೆ ಚಿತ್ರಾನ್ನ ಇದೆಯೋ ಅವ್ರಿಗೆ ನನ್ ಬಾಕ್ಸ್ ಕೊಟ್ಬಿಡೋದು. ಚೆನ್ನಾಗಿದ್ಯೋ ಇಲ್ವೋ ಅದನ್ನ ತಿನ್ಬಿಟ್ಟು ಅದನ್ನ ಹಣೆ ಬರ ಅಂತ. ದಟ್ ಇಸ್ ಮೈ ಲವ್ ಫಾರ್ ಪುಳಿಯೋಗ್ರೆ ಅಂಡ್ ಚಿತ್ರಾನ್ನ. ಸೊ ಎಣ್ಣೆ ಇಡೋಣ. ಸಾಕು 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 ಸಾಕು, ಪರ್ಫೆಕ್ಟ್. ಇಡೀ ಚೈಲ್ಡ್ಹುಡ್ ಅನ್ನ, ಚಿಕ್ಕ ವಯಸ್ಸನ್ನ ಪಿಲ್ಲಾರ್ ಖಾನ ಅಂದ್ರೆ ಒಂದು ಫಾರೆಸ್ಟ್ ರಿಸರ್ವ್ ಅಲ್ಲಿ ಕಳೆದ್ರಂತೆ. ಹೌದು. ಹಂಗಂದ್ರೆ ಎಲ್ಲ ವೈಲ್ಡ್ ಅನಿಮಲ್ಸ್, ಆನೆ, ಹಾಯ್, ಟೈಗರ್ ಅಂತ ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಬಿಲ್ಡ್ ಆಗಿರ್ಬೇಕಲ್ಲ. ಅಂದ್ರೆ ಅಲ್ಲಿ ಹುಲಿ ಇವತ್ತಿಗೂ ಬರುತ್ತೆ ನಮ್ಮ ಮನೆ ಆಚೆ. ಅದ್ ಕಂಪ್ಲೀಟ್ ಕಾಡ್ ಪ್ರದೇಶ, ಏನೂ ಇರ್ಲಿಲ್ಲ ಅವಾಗ. ನಾನ್ ಚಿಕ್ಕವಳ ಇರುವಾಗಂತೂ ನಮ್ಗೆ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ಬಾತ್ರೂಮ್ಸ್ ಇರ್ಲಿಲ್ಲ, ರೋಡ್ ಇರ್ಲಿಲ್ಲ. ನಾವ್ ಮನೆಗೆ ಹೋಗ್ಬೇಕು ಅಂದ್ರೆ ಬಸ್ ಒಂದ್ ಕಡೆ ಇಳ್ಸತ್ತೆ, ಅಲ್ಲಿಂದ ಲಗೇಜ್ ಇಟ್ಕೊಂಡು 1 hour ನಾವ್ ನಡ್ಕೊಂಡ್ ಬರ್ಬೇಕು. ಗದ್ದೆ, ತೋಟ, ಕಾಡನ್ನ ನಾವ್ ದಾಟಿ ಮನೆಗ್ ಬರ್ಬೇಕು. ಸೊ ಆಮೇಲೆ ಬೇರೆ ಏನು ಇಲ್ಲ, ಟಿವಿ ಇಲ್ಲ, ಏನು ಇಲ್ಲ, ನಿಮ್ಗೆ ಫೋನ್ ಇಲ್ಲ, ಏನು ಇಲ್ಲ. ಸೊ ಅಲ್ಲಿ ಕಂಪ್ಲೀಟ್ ಟ್ರೈಬಲ್ ಲೈಫ್. ಆಲ್ಸೋ ಚೈಲ್ಡ್ಹುಡ್ ಅಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಅನ್ನ ಮಾಡ್ಕೊಂಡಿದ್ರಂತೆ. ಯಾರದು? ಸೊ ನಾನು ಇಷ್ಟೇ ಚಿಕ್ಕದಾಗಿದ್ದೆ, ನಾನು ಹಂಗೆ ಅಲ್ಲಿ ಕಾಡಲ್ಲಿ ಮುಂದ್ಗಡೆ ಬಾವಿ ಹತ್ರ ಎಲ್ಲ ಓಡಾಡ್ತಾ ಇದ್ದೆ. ನಮ್ಮ ಅಜ್ಜಿ ಎಷ್ಟೊತ್ತಾದ್ರೂ ನಾನ್ ಬರ್ಲಿಲ್ಲ. ಯಾಕಪ್ಪ ಇವಳು ಬರ್ಲಿಲ್ಲ, ಎಲ್ಲಿದ್ದಾಳೆ ಅಂತ ಬಾವಿ ಹತ್ರ ಬಂದ್ರೆ ಹಿಂಗ್ ಆರಾಮಾಗಿ ಮಲ್ಕೊಂಡ್ ಯಾವ್ದನ್ನ ನೋಡ್ತಾ ಇದೀನಿ ಅಂತ. ನಮ್ಮ ಅಜ್ಜಿ ಏನು ಅಂತ ನೋಡಿದ್ರೆ ಮೇಲ್ಗಡೆ ಹಾವು. ಹಾವು ಇಲ್ಲೇ ಇದೆ, ನಾನೆಲ್ಲ ಆಟ ಆಡ್ಕೊಂಡು ನೋಡ್ಕೊಂಡಿದೀನಿ. ಸೊ ಹಂಗಿತ್ತು ಅವಾಗ. ನನಗೆ ಭಯ ಅನ್ನೋದು ಏನೂ ಇರ್ಲಿಲ್ಲ. ದಿ ಹುಡುಗಿ ವರ್ಷನ್ ಆಫ್ ಜಂಗಲ್ ಬುಕ್ಕಿನ ಮೋಗ್ಲಿ ಅಲ್ವಾ? ಐ ಥಿಂಕ್ ಎಣ್ಣೆ ಕಾದಿದೆ, ಪಕೋಡ ಮಾಡೋಣ. ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ. ಕರೆಕ್ಟ್. ಇದನ್ ಕೈ ಅಲ್ಲಾಡ್ಸ್ತಾನೇ ಇರ್ಬೇಕಾ? ಯಾವ್ದನ್ನ? ಇದು ಈ ಕಡಿಗೆ ಆತರ ಏನಿಲ್ಲ, ನನ್ಗಿದೆ ಒಂದು ಅಭ್ಯಾಸ. ಏನು ಅಂದ್ರೆ ನಾನ್ ಏನಾದ್ರು ಅಡ್ಗೆ ಮಾಡಿದ್ರೆ ಅದ್ ಅರ್ಧ ನಾನ್ ಹೊಟ್ಟೆಲೇ ಇರುತ್ತೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ನೀನ್ ಅಡ್ಗೆ ಮಾಡಿದ್ರೆ ಬೇರೆಯವ್ರಿಗೆಲ್ಲೇ ಇದೆ ಅಂತ. ಯಾಕಂದ್ರೆ ಟೇಸ್ಟ್ ಮಾಡ್ತಾನೆ ಇರೋದು. ನನ್ ಅದೊಂದು ಹುಚ್ಚು. ಅವತ್ ನಾನು ನಮ್ಮ ಅತ್ತೆ ಕೋಕೋನಟ್ ಬರ್ಫಿ ಮಾಡಿದ್ವಿ. ಅವಳು ಆಮೇಲೆ ಹೇಳ್ತಾ ಇದ್ಲು, ಇಲ್ಲಿ ನಮಗ್ ಎಲ್ಲಿದೆ ತಿನ್ನಕ್ಕೆ ಅಂತ. ಯಾಕಂದ್ರೆ ಆ ಕೋಕೋನಟ್ ಬರ್ಫಿ ಮಾಡ್ತಾ ನಾನು ತಿಂತಾ ಫೈನಲಿ ಇಷ್ಟಿರೋದ ಸರ್ವ್ ಮಾಡ್ದಾಗ. ಅದಕ್ಕೆ ಫಸ್ಟ್ ಬ್ಯಾಚ್ ಪಕೋಡಾಸ್ ನಿನ್ ಹತ್ರನೂ ಕೊಡಲ್ಲ. ಫಸ್ಟ್ ಬ್ಯಾಚ್ ಪಕೋಡ ರೆಡಿ ಇದೆ, ಇಲ್ಲದೆ ಎಲ್ಲ ಶುಭ ಹೊಟ್ಟೆಗೆ ಹೋಗುತ್ತೆ. ಇದೈ ಥಿಂಕ್ ಆಗಿದೆ ಅಲ್ಲ? ಆಲ್ಮೋಸ್ಟ್ ಆಗಿದೆ. ಹೌದು. ಒಂದ್ ಕೆಲ್ಸ ಮಾಡೋಣ ಶುಭ, ಈ ಪಕೋಡನು ರೆಡಿ ಆಗ್ಲಿ,
ಮನೇಲಿ ಹೆಂಗಿದೇನೋ ನಾರ್ತ್ ಇಂಡಿಯನ್ ವರ್ಸಸ್ ಸೌತ್ ಇಂಡಿಯನ್ ವಾರ್ ನಡೀತಾ ಇರುತ್ತೆ, ಅದೇ ತರ ಕೇಳ್ಪಟ್ಟಿದೀವಿ ದಟ್ ಬಾಲಿವುಡ್ ವರ್ಸಸ್ ಸ್ಯಾಂಡಲ್ವುಡ್ ವಾರ್ ನಡೆಯುತ್ತೆ ಅಂತ. ಹೌದು. ಏನೋ ಹಾಡುಗಳೆಲ್ಲ ಹಾಡ್ತೀರಂತೆ ನೀವು? ನಾನ್ ಹಾಡಲ್ಲ, ಇವಳು ನಮ್ಮ ಅಮ್ಮನ ಜೊತೆ ನಾನು ಇವಳನ್ನ ಎಲ್ಲಾ ಸೀರಿಯಲ್ಸ್ ನೋಡಕ್ಕೆ ಅಭ್ಯಾಸ ಮಾಡ್ಬಿಟ್ಟಿದೀನಿ. ಓ, ಸೊ ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಈ ಓಂ ಶಾಂತಿ, ಮನೆ ದೇವರು, ಅದು ಇದು ಅಂತ ನೋಡ್ಕೊಂಡು ಕೂತಿರ್ತಾಳೆ ನಮ್ಮ ಅಮ್ಮನ ಜೊತೆ. ಸೊ ಅವಳಿಗೆ ಆ ಬಿಗಿನಿಂಗ್ ಹಾಡುಗಳಿದೆಯಲ್ಲ ಅದನ್ನ ಮಾತ್ರ ಗೊತ್ತು ಅವಳಿಗೆ. ಓಕೆ, ಸೊ ಅದನ್ನ ಹೇಳ್ತಾಳೆ, ಡೂ ದಟ್ ವಾಟ್ ಮಮ್ಮಿ ದಟ್. ಲಿಸನ್ ಟು ಇಟ್. ಆಹಾ, ಶ್ರುತಿ ಕನ್ನಡದಲ್ಲಿ ಟೈಟಲ್ ಸಾಂಗ್ಸ್ ಮಾಡ್ತಾ ಇದ್ದಾರೆ, ಅದು ಸೀರಿಯಲ್ ಟೈಟಲ್ ಸಾಂಗ್ಸ್. ಕಮ್ ಆನ್, ಗೋ ಫಾರ್ ಇಟ್ ಶ್ರುತಿ. Om Shakti, Om Shanti, Om Shakti. Okay, I'm totally gone. ಡ್ರಿಲ್ ಮಾಡ್ಬೋದಾಗಿತ್ತು. I know, like But that good. only. See, attempt at ಚಪ್ಪಾಳೆ ತಟ್ಟಬೇಕು, ಅದನ್ನ ಕೆಳಗಿಟ್ಬಿಟ್ಟು ಚಪ್ಪಾಳೆ ತಟ್ಟು ನನ್ನ ಜೊತೆಗೆ. Yes. Curry is done. Okay. So we can just. ಜೋಶ್ ಅಲ್ಲಿ ಕಡಿನೂ ರೆಡಿ ಆಗೋಯ್ತು. ಸೆಕೆಂಡ್ ಬ್ಯಾಚ್ ಆಫ್ ಪಕೋಡಾಸ್ ನ ಅಲ್ಲಿಂದ ಇಲ್ಲಿಗೆ ಹಾಕಿದ ತಕ್ಷಣ ನಾವು ಡೈನಿಂಗ್ ಟೇಬಲ್ ಹೋಗೋದೇ ಒಂದು ಬಾಕಿ ಇರೋದು ಅಷ್ಟೇ. ನಾನೇ ಫಸ್ಟ್ ತಿನ್ನೋದು, ಅದಾದ್ಮೇಲೆ ಡೈವ್ ಮಾಡೋಣ, ಡೋಂಟ್ ವರಿ. ಯಮ್ಮಿ. ಓಕೆ, ಇವಾಗ ಏನ್ ಮಾಡೋಣ ಅಂದ್ರೆ, ದಿಸ್ ಶ್ರುತಿ ಇಸ್ ಗೋಯಿಂಗ್ ಟು ಹೋಲ್ಡ್ ಪಕೋಡಾಸ್, ದಟ್ ಶ್ರುತಿ ಇಸ್ ಗೋಯಿಂಗ್ ಟು ಹೋಲ್ಡ್ ಕಡಿ. And now we're going to serve I'm it. going to eat. So I need a. ಸರ್ವ್ ಅಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಸರ್ವ್ ಮಾಡೋಣ. ತಗೊಳ್ಳಿ ನೀವು. ರೆಡಿ? ಬನ್ನಿ, ಲೆಟ್ಸ್ ಗೋ. ದಹಿ ಕಡಿನ ಬಾ ಬಾ ಅಂತ ಕರಿತೀರ ನೀವು. ಅದಕ್ಕೆ ಏನೇನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ದಹಿ ಕಡಿ ಬೇಕಾಗುವ ಸಾಮಗ್ರಿಗಳು: ಮೊಸರು 1 ಬಟ್ಲು, ಕಡಲೆ ಹಿಟ್ಟು 2 ಟೀ ಚಮಚ, ಗರಂ ಮಸಾಲ 1 ಟೀ ಚಮಚ, ಅರಿಶಿಣ ಚಿಟಿಕೆ, ಧನಿಯಾ ಪುಡಿ 1 ಟೀ ಚಮಚ, ಅಚ್ಕಾರದ ಪುಡಿ 2 ಟೀ ಚಮಚ, ಜೀರಿಗೆ ಪುಡಿ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಬೌಲ್ಗೆ ಕಡಲೆ ಹಿಟ್ಟು, ಮೊಸರು, ಗರಂ ಮಸಾಲ, ಚಿಟಿಕೆ ಅರಿಶಿಣ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಜ್ಜಿಗೆ ಹದಕ್ಕೆ ಕಲಸ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಕಂದು ಬಣ್ಣ ಬರೋವರೆಗೂ ಬೇಯಿಸಿ ನಂತರ ತಯಾರಿಸಿಕೊಂಡಿರೋ ಮಿಶ್ರಣವನ್ನು ಸೇರಿಸಿ ದೋಸೆ ಹಿಟ್ಟಿನ ಹದ ಬರೋವರೆಗೂ ಕೈ ಆಡಿಸಿದ್ರೆ ದಹಿ ಕಡಿ ಸಿದ್ಧ. ದಹಿ ಕಡಿ ಜೊತೆ ಈರುಳ್ಳಿ ಬಜ್ಜಿ ಬೇಕೇ ಬೇಕು. ಅದನ್ನ ಆನಿಯನ್ ಭಜಿಯಾಸ್ ಅಂತಾನೂ ಕರೀತಾರೆ. ಸೊ ಅದ್ ಹೆಂಗ್ ಮಾಡೋದು? ಇಂಗ್ರೀಡಿಯೆಂಟ್ಸ್ ಅನ್ನ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಬನ್ನಿ. ಈರುಳ್ಳಿ ಪಕೋಡ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ 1 ಬಟ್ಲು, ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕಡಲೆ ಹಿಟ್ಟು 1/2 ಬಟ್ಲು, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬೌಲ್ಗೆ ಉದ್ದವಾಗಿ ಹೆಚ್ಚಿದ ಈರುಳ್ಳಿ, ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಸೇರಿಸಿ ಹಿಟ್ಟನ್ನು ಹದಕ್ಕೆ ಕಲಿಸ್ಕೊಂಡು ಕಾದ ಎಣ್ಣೆಯಲ್ಲಿ ಕರೆದುಕೊಂಡು ತಯಾರಿಸಿಕೊಂಡ ದಹಿ ಕಡಿ ಮಿಶ್ರಣದಲ್ಲಿ ಡಿಪ್ ಮಾಡಿದ್ರೆ ರೆಡಿ ಟು ಈಟ್. ವಾರೆ ವಾ, ಇಲ್ಲಿ ನಮ್ಮ ದಹಿ ಕಡಿ ರೆಡಿ ಆಗಿದೆ, ಜೊತೆಗೆ ಗರ್ಮ ಗರಂ ಆಗಿರೋ ಯಮ್ಮಿ ಯಮ್ಮಿ ಈರುಳ್ಳಿ ಪಕೋಡನು ರೆಡಿ ಆಗಿದೆ. ಇವಾಗ ಇದನ್ನ ಶ್ರುತಿ ಹೇಗ್ ತಿನ್ಬೇಕು? ಈರುಳ್ಳಿ ಪಕೋಡಾನು ಕಡಿ ಒಳಗಡೆ ಹಾಕಿ. ವಾವ್, ಓಕೆ. ಸೊ ಹಾಕಿ, ಇನ್ನೊಂದು ಹಾಕಿ, ಸಾಕು. ಇದನ್ನ ಇವಾಗ ಮಿಕ್ಸ್ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಕಡಿ ನೋಡಿ, ಇಟ್ಸ್ ಕಮ್ ಔಟ್ ಪರ್ಫೆಕ್ಟ್ಲಿ. ಒಂದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಂತ ಹೇಳೋದಲ್ಲ, ಅಷ್ಟೇ ಥಿಕ್ ಆಗಿ ಬಂದಿದೆ. ಇವಾಗ ಸರ್ವಿಂಗ್ ಬೌಲ್ಸ್ ಅಲ್ಲಿ ಹೊಟ್ಟೆ ಹಸಿತಾ ಇದೆ. ಟೇಸ್ಟ್ ಮಾಡೋಣ. ಸಾರಿ, ಕುಡಂಟ್ ವೇಟ್ ಫಾರ್ ಯು. ನೋಡಿ ಏನಿದು, ಈರುಳ್ಳಿ. ಈ ಈರುಳ್ಳಿಯಲ್ಲಿ ಪಕೋಡ ಆಗಿ ಆ ಪಕೋಡ ಕಡಿಯೊಳಗೆ ಹೋಗಿ ಇಟ್ಸ್ ಬಿಕಮ್ ಅಮೇಝಿಂಗ್ಲಿ ಯಮ್. ನಮ್ಮ ಅದ್ಗೆ ಸಕದ ಮಾಡಿದ್ದಾರೆ. ನಾನ್ ತಿಂತಾ ಇದೀನಿ, ಸೌಂಡ್ ಎಫೆಕ್ಟ್ಸ್ ಅಲ್ಲಿಂದ ಬರ್ತದೆ ಅಂತ. ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಶ್ರುತಿ ಸುಭಾಷ್ ಬ್ರದರ್ ನ ಮದುವೆ ಆದ್ಮೇಲೆ, ಅತ್ಗೆ ಆದ್ಮೇಲೆ ಇವ್ರಿಗೆ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕ್ತಿದ್ರು ಅಂತ ನೀವ್ ಅನ್ಕೊಂಡ್ರೆ ಇಲ್ಲ, ಅದಕ್ಕಿಂತ ಮುಂಚೆನೂ ಮಾಡಿ ಹಾಕ್ತಿದ್ರು. ಹೇಗೆ ಅಂತೀರಾ? ನೀವಿಬ್ರು ರೂಮ್ ಮೇಟ್ಸ್ ಆಗಿದ್ರಿ ಅಲ್ವಾ? ಆಕ್ಚುಲಿ ರೂಮ್ ಮೇಟ್ಸ್ ಅಲ್ಲ, ನಾನು ಚೆನ್ನೈಲಿದ್ದಾಗ ಅವಳಿಗೆ ಶಿ ವಾಸ್ ಅನ್ ಏರ್ ಹೋಸ್ಟೆಸ್. ಗಗನ ಸಖಿ. ಗಗನ ಸಖಿ. ಸೊ ಅವ್ರಿಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಪೋಸ್ಟಿಂಗ್ ಆಗಿತ್ತು. ಸೊ ಅವ್ರಿಗೇನು PG ಸಿಗ್ಲಿಲ್ಲ. ಸೊ ಅವ್ರು ನಮ್ಮ ಅಣ್ಣನ ಸರ್ಕಲ್ ಅಲ್ಲೇ ಫ್ರೆಂಡ್ಸ್ ಎಲ್ಲ ಅವರು. ಸೊ ಹಾಗಾಗಿ ಅವಳು ನನ್ನ ರೂಮ್ ಅಲ್ಲಿ ಇದ್ಲು. ಓಕೆ. ಸೊ ನಾನ್ ಅವಾಗ ಚೆನ್ನೈಲಿದ್ದೆ. ಸೊ ಅವಳು ನನ್ನ ರೂಮ್ ಅಲ್ಲಿ ಇದ್ಲು. ಲಿಟ್ರಲಿ ಶಿ ವಾಸ್ ಯುವರ್ ರೂಮ್ ಮೇಟ್. ಅಂದ್ರೆ ನಿಮ್ ರೂಮ್ ಅಲ್ಲಿ ನನ್ನ ರೂಮ್ ನ
ಕಬ್ಜಾ ಮಾಡಿರೋ ಫಸ್ಟೇ ಕಬ್ಜಾ ಮಾಡ್ಬಿಟ್ಲು ಮೊದ್ಲೇ ಗೊತ್ತಿತ್ತು ಹಂಗೆ ಕತೆ. ಸುಮಾರು ಜನರಿಗೆ ಫ್ಲೈಟ್ ಅಲ್ಲಿ would you like to have anything sir, would you like to have coffee ma'am ಅಂತೆಲ್ಲ ಕೇಳ್ತೀರಾ. Actually can you do that for us? Madam, would you like to have a vegetarian or a non-vegetarian meal? ಆಹಾ ಇಂಥದ್ ನನಗ್ ಜೀವನದಲ್ಲಿ ಯಾವತ್ತೂ ಕೇಳಿಲ್ವೇ ಹೇಳು. ಇವಾಗ ಕೇಳ್ತಾ ಇದ್ದಾಳೆ. ನಾನ್ ಬಂದ್ ಎಪ್ಸಿ ಬಾರೆ ಅಡ್ಗೆ ಮಾಡೋಣ ಅಂತಾಳೆ. ಬಟ್ ಫೈನಲಿ ನಿಮ್ ಅಣ್ಣ ಮತ್ತೆ ಅತ್ತಿಗೆ ಮಧ್ಯೆ ಈ ಲವ್ ಆಗಿದ್ ಯಾವಾಗ? ಐ ಲವ್ ಯು ಅಂತ ಫಸ್ಟ್ ಯಾರು ಹೇಳಿದ್ರು? ಇವ್ರ ಮಧ್ಯೆ ಲವ್ ಯಾವಾಗ ನಡೀತು ನನಗೆ ಗೊತ್ತಿಲ್ಲ. ನಾನ್ ಚೆನ್ನೈಲಿದ್ದೆ, ಆಮೇಲೆ ಬ್ಯಾಂಗ್ಳೂರ್ಗೆ ಬಂದಿದ್ದೆ ಹಾಲಿಡೇಸ್ಗೆ. ನಮ್ಮ ಅಣ್ಣ ಅವಾಗ ಅಡ್ವೆಂಚರ್ ಕ್ಯಾಂಪ್ ಮಾಡ್ತಾ ಇದ್ದ. ಸೊ ಹಿ ವಾಸ್ ಡೂಯಿಂಗ್ ಪ್ಯಾರಾಸೈಲಿಂಗ್. ಈ ಪ್ಯಾರಾಸೈಲಿಂಗ್ ನ ಯೂಶಲಿ ದೇ ಡೂ ಇಟ್ ಇನ್ ದ ವಾಟರ್. ಹೌದು. ನಮ್ಮಣ್ಣ ಯಾವ್ದೋ ಹಳ್ಳಿಲಿ ಗ್ರೌಂಡ್ ಅಲ್ಲಿ ಪ್ಯಾರಾಸೈಲಿಂಗ್ ಮಾಡ್ತಾ ಇದ್ದಾನೆ. ಅದು ನಮ್ ಕಿತ್ತೋಗಿರೋ ಒಂದ್ ಜೀಪ ಒಂದು, ಅದು ಗಡ 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 ಅಂತ ಹೋಗುತ್ತೆ, ಅದನ್ನ ಇಟ್ಕೊಂಡು ಪ್ಯಾರಾಸೈಲಿಂಗ್ ಮಾಡ್ತಾ ಇದ್ದಾನೆ. ಸೊ ಫಸ್ಟ್ ಶ್ರುತಿ ಹೋಗ್ಬೇಕಾಗಿತ್ತು, ಅದಾದ್ಮೇಲೆ ನಾನ್ ಹೋಗ್ಬೇಕಾಗಿತ್ತು. ಸರಿ. ಸೊ ನಾನ್ ಕಾಯ್ತಾ ಇದ್ದೆ. ಆಕ್ಚುಲಿ ಇನ್ ಪ್ಯಾರಾಸೈಲಿಂಗ್ ನೀವು ಓಡ್ ಹೋಗ್ಬಿಟ್ಟು ಹಿಂಗ್ ಮೇಲ್ ಹೋಗ್ಬೇಕು. ದಟ್ ಇಸ್ ಹೌ ಇಟ್ಸ್ ಡನ್. ಇವಳು ಅದನ್ನ ಮರ್ತೋಗ್ಬಿಟ್ಟಿದ್ದಾಳೆ, ಯಾವ ಲವ್ ಅಲ್ಲಿ ಜೋಶ್ ಎಲ್ಲ ಮರ್ತೋಗ್ಬಿಟ್ಟಿದ್ದಾಳೆ. ಬರೀ ಹಿಂಗ್ 2 ಹೆಜ್ಜೆ ಹಿಂಗ್ 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 ಓಡ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ಸೊ ವಾಟ್ ಇಸ್ ಹ್ಯಾಪೆಂಡ್ ಇಸ್ ಅದನ್ನ ಅವಳು ಒಂದಷ್ಟು ಹೈಟ್ ಹೋದ್ಮೇಲೆ ಢಮಾರ್ ಅಂತ ಕೆಳಗಡೆ ಬಿದ್ದಿದ್ದಾಳೆ. ಆಮೇಲೆ ಏನು ನಮ್ಮ ಅಣ್ಣ ಎದ್ದೋ ಬಿದ್ದು ಓಡ್ಬಿಟ್ಟೆಲ್ಲ ಅವಳನ್ನೆಲ್ಲ ಇಟ್ಕೊಂಡ. ನಾನ್ ಅವಾಗ ಇವನ್ ಯಾಕೆ ಎದ್ದು ಬಿದ್ದು ದಟ್ ಇಸ್ ವೇರ್ ಐ ಗಾಟ್ ಮೈ ಫಸ್ಟ್ ಡೌಟ್. ಅದೇ ನಾವ್ ಬಿದ್ದಿದ್ರೆ ಏನು ಕೇರು ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ. And even running, his knee came off. ಕರೆಕ್ಟ್. He had a knee dislocation. ಅವನು ಹಿಂದೆ ಓಡ್ತಾ ಅವ್ನು ನೀನೇ ಹೊರಗಡೆ ಬಂದು ನೀ ಡಿಸ್ಲೊಕೇಶನ್ ಆಗಿ. ಬಟ್ ಎಂತ ಲವ್ ನೋಡಿ. ನೀವು ಶುಭ ತರ ಇದ್ರೆ ಮಧ್ಯೆ ಮಧ್ಯೆ ಕೈ ಹಾಕ್ಬೋದು ಹಿಂಗೆ. ಯು ಕ್ಯಾನ್ ಜಸ್ಟ್ ಟೇಕ್ ಪಕೋಡ, ಕಡಿ ಇಲ್ದೇನು ತಿನ್ಬೋದು. ಹೌದು. ಡನ್ ಶ್ರುತಿ? Yeah. ನಹಿ ನಹಿ ಇಂದ ದಹಿ ದಹಿ ಅಂತ ಬಂದಿದೀವಿ. ದಹಿ ಪಕೋಡಿ ವಾಸ್ ಅಮೇಸಿಂಗ್, ದಹಿ ಕಡಿ ವಾಸ್ ಅಮೇಸಿಂಗ್, ಸೂಪರ್. ಸೊ ಟೆಲ್ ಮಿ ಶ್ರುತಿ, ನಿಮ್ಗೆ ಹೇಗ್ ಅನ್ಸ್ತು? ಹೌ ವಾಸ್ ಯರ್ ಎಕ್ಸ್ಪೀರಿಯನ್ಸ್, ದಿ ಎಂಟೈರ್ ಫೀಲ್? ಇಲ್ಲಿ ಬಂದು ಅಡ್ಗೆ ಮಾಡಿದ್ರಿ. ಇದು ಮೊದಲನೇ ಸಂತಿ ನಾನ್ ಬಂದಿದ್ದು. ಓಕೆ, ನನಗೆ ತುಂಬಾ ಖುಷಿ ಆಯ್ತು. ಧನ್ಯವಾದ. ಬಾಯ್ ಶ್ರುತಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತೇ ಇಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನೀವು ಯೋಚನೆ ಮಾಡ್ತಿದ್ರೆ, ವಿ ವಿಲ್ ಡಬಲ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ನಾಳೆ ನಮ್ ಜೊತೆಗೆ ಅಂದ್ರೆ ಶುಭ ಮತ್ತೆ ಶ್ರುತಿ ಜೊತೆಗೆ ಯಾರು ಇರ್ತಾರೆ ಗೊತ್ತಾ? ಈ ಶುಭ ಬ್ಯಾಂಕಾಕ್ ಪಟ್ಟಾಯಾಗ ಹೋಗಿದ್ದಾಗ ಮಾಡದೇ ಇರೋ ಕೆಲ್ಸನೇ ಇಲ್ಲ ಇವ್ರ ಜೊತೆಯಲ್ಲಿ. ಅವಾಗ್ಲೇ ಫೇಸ್ ಅಲ್ಲಿ ಅಂತ ನಗು ಬರ್ತಾ ಇದೆ. ಅಂಥದ್ ಯಾವ ಕೆಲಸ ಮಾಡಿದ್ರು, ಏನೆಲ್ಲ ಘಟನೆಗಳು ನಡೀತು, ಅಂಡ್ ಅವರ ಕೈರುಚಿ ಕೂಡ ಹೇಗಿದೆ ಎಲ್ಲ ನಾಳೆ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ಹಾಯ್, ನಾನ್ ನಿಮ್ಮ ಶುಭ ಪುಂಜ. Bye bye. See you tomorrow.